ಎಲ್ಲರಿಗೂ ನಮಸ್ಕಾರ. ಇವತ್ತು ವೈಷ್ಣವಿ ಇವತ್ತು ಹುಟ್ಟುಹಬ್ಬ. ವೈಷ್ಣವಿ ಅವರೇ, ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವೈಷ್ಣವಿ ಅವರೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಪ್ಲಸ್ ಯು ಮಾ. ದೇವ್ರು ನಿಮಗೆ ಆರೋಗ್ಯ, ಆಯುಷು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಖಂಡಿತ ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ. ಹಾಗೆ ಇನ್ನೊಂದು ವಿಷಯ, ಕಾವ್ಯ ಸ್ಟೋರಿ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಒಂದು ಚಾನಲಲ್ಲಿ 2 ಸ್ಟೋರಿ ಹಾಕೋಂಗಿಲ್ವಂತೆ, ಮತ್ತು ನನಗೆ ಗೊತ್ತಿಲ್ಲ, ನಾನು ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು ಚಾನಲ್ ಮಾಡಿ ಕಾವ್ಯ ಸ್ಟೋರಿ ಅದರಲ್ಲಿ ಹಾಕ್ತೀನಿ. ಬಟ್ ಇನ್ನೊಂದು ಚಾನಲ್ ಮಾಡೋಕ್ಕೆ ನಂದು ಫೋನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಮ ಹತ್ರ ಇರೋ ವಿಷಯ ಹೇಳ್ತಾ ಇದ್ದೀನಿ. ನನ್ನ ಫೋನೇನು ಅಂಥ ಕ್ವಾಲಿಟಿ ಇರೋ ಫೋನಲ್ಲ. ನೋಡೋಣ, ಫಸ್ಟು ನಾನು ಯೂಟ್ಯೂಬ್ ಪೇಮೆಂಟು ಬಂದರೆ ನನ್ನ ಫೋನ್ ಬೇರೆ ಫೋನ್ ತೊಗೊಂಡು ನನ್ನ ಕಾವ್ಯ ಅವರು ಸ್ಟೋರಿ ಖಂಡಿತ ಮಾಡ್ತೀನಿ. ಏನೋ ನೋಡೋಂಗಿದ್ರೆ ಯೂಟ್ಯೂಬ್ ಪೇಮೆಂಟು ಮುಖನೇ ನೋಡೋ ಲಕ್ಷಣಗಳೇ ಇಲ್ಲ. ಹೋಗಲಿ ಬಿಡಿ. ನನಗೊಂದು ಸುಮಾರು ಒಂದು 30 ಜನ ಇದ್ದಾರೆ. ನಾನು ಫಸ್ಟು ಚಾನಲ್ ಮಾಡಿದಾಗಿಂದ ಒಂದು 20-30 ಜನ ಇದ್ದಾರೆ. ಅವ್ರ ಸಪೋರ್ಟೇ ತುಂಬ. ನನಗೆ ಫಸ್ಟು ಬಂದಾಗ ಯಾವ ಥರ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರು, ಈಗಲೂ ಅದೇ ಥರ ಇದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಅಷ್ಟೇ ಚಿರಋಣಿಯಾಗಿರ್ತೀನಿ. ಪೇಮೆಂಟು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದು ಬರೋದಿಲ್ಲ ಅಂತ ಅಂದ್ಕೊತೀನಿ. ನಿಮ್ಮ ಖುಷಿಗೋಸ್ಕರ, ನನ್ನ ಖುಷಿಗೋಸ್ಕರ ವಿಡಿಯೋ ಮಾಡಿ ಆಗ್ತಾಯಿದ್ದೀನಿ. ಖಂಡಿತ ನನ್ನ ಮೊದಲನೇ ಪೇಮೆಂಟಲ್ಲಿ ಒಂದು ಫೋನ್ ತೊಗೊಂಡು ನಾನು ಇನ್ನೊಂದು ಚಾನಲ್ ಓಪನ್ ಮಾಡೇ ಮಾಡ್ತೀನಿ ಅಂತ ನನ್ನ ಆಸೆ. ನೋಡೋಣ, ಎಲ್ಲ ನಿಮ್ಮ ಕೈಲೇ ಇದೆ, ನೀವೇನು ಮಾಡ್ತೀರೋ ನೋಡೋಣ. ಆದರೂ ನನ್ನ ಚಾನಲ್ಗೆ ಒಂದು 3-4 ದಿವಸ ಆದ್ರೂ ಒಂದು ಸಬ್ಸ್ಕ್ರೈಬ್ ಬರೋಲ್ಲ. ವ್ಯೂಸು ಮಾಮೂಲಿ 1200-300. ನನ್ನ ಚಾನಲ್ ಫಿಕ್ಸ್ ಆಗಿಬಿಟ್ಟಿದೆ ವ್ಯೂಸು 1300 ಇಲ್ಲ 400 ಅಷ್ಟೇ. ಇನ್ನು ಮುಂದಕ್ಕೆ ಹೋಗೋದೇ ಇಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಖುಷಿಗೆ, ನನ್ನ ಖುಷಿಗೆ ನನಗೆ ತುಂಬಾ ಖುಷಿ ಇದೆ. ನಿಮ್ಮ ಕಾಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ನಿಮಗೆಲ್ಲ ರಿಪ್ಲೈ ಕೊಡಬೇಕಂತಂದರೆ ಇನ್ನೂ ಖುಷಿ ಆಗುತ್ತೆ. ಪೇಮೆಂಟ್ಗೋಸ್ಕರ ವೀಡಿಯೋ ಮಾಡೋದೇನು ಬೇಡ. ಇರಲಿ, ಪರವಾಗಿಲ್ಲ. ನಮಸ್ಕಾರ. ಅಲ್ಲ, ಬೆಂಗಳೂರಲ್ಲಿ ಅಷ್ಟೆಲ್ಲ ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಯಾಕೆ ಇಲ್ಲಿಗೆ ಬಂದವ್ರೆ? ಕವಿತಾ ಎಲ್ಲಿ? ಬರೀ ಸವಿತಾ ಅವಳಲ್ಲ, ಯಾಕೆ ಬಂದರು? ಅಷ್ಟೊಂದು ದೊಡ್ಡ ಮನೆ ನಮ್ಮದು, ಯಾಕೆ ಬಂದರು? ನನ್ನಿಂದ ಏನಾದರೂ ಅವಮಾನ ಆಯ್ತೇನೋ, ಅದಕ್ಕೆ ಇಲ್ಲಿಗೆ ಬಂದವರೇನೋ. ಅಯ್ಯೋ, ಆವಾಗ ನೋಡಿದ್ರೆ ಹಂಗೆ ಮಾಡಿದೆ, ಇವಾಗ ನೋಡಿದ್ರೆ ಹಿಂಗೆ ಮಾಡಿದ್ದೀನಿ. ನನ್ನಿಂದ ನಮ್ಮ ಅಪ್ಪ ಅಮ್ಮನಿಗೆ, ನನ್ನ ತಮ್ಮನವ್ರಿಗೆಲ್ಲ ಎಷ್ಟು ಅವಮಾನ. ನಂದು ಒಂದು ಜನ್ಮನ. ನಮ್ಮಂಥವ್ರು ಬದುಕಿರಬಾರ್ದು, ಎಲ್ಲಾದರೂ ಹೋಗಿ ದೂರ ಸಾಯಬೇಕು. ನನ್ನ ಮಗು ನೋಡು, ನನ್ನ ಮಗು ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ಚುರುಕ್ಕಂದಿದ್ದೆ. ನನ್ನ ಮಗುನ ಹೋಗಿ ಮುದ್ದಾಡೋ ಅಧಿಕಾರನೂ ಕಳ್ಕೊಂಡಿದ್ದೀನಿ ನಾನು. ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳೋಷ್ಟು ಯೋಗ್ಯತೆ ಕೂಡ ಇಲ್ಲ. ಎಂಥ ಕೆಲಸ ಮಾಡ್ಕೊಂಡೆ, ಎಲ್ಲ ನಾನೇ ಮಾಡ್ಕೊಂಡಿದ್ದು. ಇವಾಗ ಅನುಭವಿಸ್ಬೇಕು ನಾನು. ಯಾಕೆ ಬಂದರು ಅಂತ ಆದರೂ ತಿಳ್ಕೊಬೇಕು. ನನ್ನ ಮಗು ಬಬ್ಲು. ಅಯ್ಯೋ ದೇವ್ರೆ, ನನ್ನ ಶತ್ರು ಕೂಡ ಇಂಥ ಪರಿಸ್ಥಿತಿ ಕೊಡಬೇಡಪ್ಪ. ನಾನು ಮಾಡಿರೋ ತಪ್ಪೆ ಇವಾಗ ನಾನೇ ಅನುಭವಿಸ್ತಾ ಇದ್ದೀನಿ. ನಮ್ಮಮ್ಮನೂ ನಮ್ಮಪ್ಪನು ನಾನು ಮಾಡಿರೋ ಕೆಲಸಕ್ಕೆ ಅಲ್ಲೆಲ್ಲ ಅವಮಾನ ಬಿಟ್ಟು ಊರೇ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಎಂಥ ಕೆಲಸ ಆಯಿತು ನನ್ನಿಂದ. ಬಬ್ಲು ಮಗನೇ, ನನ್ನ ಹೊಟ್ಟೆ ಒಳಗೆ 9 ತಿಂಗಳು ಹೊತ್ತು ನಿನ್ನನ್ನು ಎತ್ಕೊಳ್ಳೋ ಅಧಿಕಾರನೇ ಕಲ್ಕೊಂಬಿಟ್ಟಿದ್ದೀನಲ್ಲೋ. ಎಂಥ ಕೆಲಸ ಮಾಡಿಬಿಟ್ಟೆ, ಮಾಡ್ತೀನೋ ಕೆಲಸ. ಲೇ ಸೋಗೀತಾ, ಯಾಕೆ ಹೇಳ್ತಾ ಇದೆಯಾ? ಏನಾಯ್ತಮ್ಮ? ಯಾಕೆ ಅವನ ಅರುಣೇನ ಒಯ್ದನಾ? ಲೇ ಬಾರ ಇಲ್ಲೇ, ಬಾರೋ ಬಾ, ನಿಂಗೆ ಹಾಕ್ತೀನಿ ಬಾ ಸರಿಯಾಗಿ. ಕಂಡವ್ರ ಮಕ್ಳು ತಂದು ಯಾಕೋ ಹಿಂಗೋಳಕ್ಕಂತೀಯಾ? ಈಗ ಯಾಕೆ ಹೇಳ್ತಾ ಇರೋದು? ಲೇ ಸೋಗೀತಾ. ಯಾಕೋ ಇಲ್ಲ ಅತ್ತೆ, ಯಾಕೋ ತಲೆನೋಯ್ತಾಯಿತ್ತು ಅದಕ್ಕೆ. ಅಯ್ಯ, ಅಷ್ಟೇ ತಾನೇ, ತಲೆನೋವು ಮಾತ್ರ ಒಂದು ತಂದ್ಕೊಡ್ತೀನಿ ಬಿಡು, ನುಂಗಿದ್ರೆ ಸರೋತದೆ. ಅದಕ್ಕೆಲ್ಲ ಅಳೋದಾ? ಒಳ್ಳೆ ಚಿಕ್ಕ ಮಕ್ಳಂಗೆ ಅಳ್ಬೇಡ, ಸುಮ್ಮನೆ ಇರು. ಮಾತ್ರೆ ತಗೊಂಬಂದು ಕೊಡ್ತೀನಿ ಇವಾಗ. ಅಲ್ಲ, ಕಾಯಿಲೆ ಅನ್ನೋದು ಮರಕ್ಕೆ ಬರ್ತದಾ? ಮನುಷ್ಯನಿಗೆ ಬರೋದು. ಅಷ್ಟಕ್ಕೆಲ್ಲ ಅಳ್ತಾರಾ? ಒಳ್ಳೆ ಹುಡುಗಿ ನೀನು, ಬರೀ ನೋಡೋಕ್ಕೆ ಗಡ್ಸಾಗಿದ್ದೀಯ ಅಷ್ಟೇ, ಮನಸ್ಸೆಲ್ಲ ಮೆತ್ವೆ. ಒಂದು ಮಾತ್ರೆ ತಂದ್ಕೊಡ್ತೀನಿ, ಬಿಸಿ ಕಾಫಿ ಮಾಡಿಕೊಡ್ತೀನಿ, ಕುಡಿದ್ಬಿಟ್ಟು ಮಲ್ಕಮ್ಮ. ಮತ್ತೆ ಕೆಲ್ಸಕ್ಕೆ ಹೋಗಿಲ್ಲ, ಇಷ್ಟು ಬಿಡಿ ಬಂದ್ಬಿಟ್ಟಿದ್ದೀರಿ? ಇವತ್ತು ಏನು ಕೆಲಸ ಇಲ್ಲಮ್ಮ, ಎಲ್ಲ ಮುಗೀತು. ಅದಕ್ಕೆ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತಂದೆ. ಹೋಗಮ್ಮ ಅಂತಂದು ಬಂದುಬಿಟ್ಟೆ. ಆಮೇಲೆ ಓದ್ತೀನಿ. ಇನ್ನು ಸಾಯಂಕಾಲ ಹೋಗಿ ಆ ಕಾಪಿ ಗ್ಲಾಸ್ಗಳೆಲ್ಲ ಇರ್ತವೆ ತೊಳೆದಾಕ್ಬಿಟ್ಟು ಒಂದು ಸರಿ ಕಸ ಗುಡಿಸ್ಬಿಟ್ಟು ಬರ್ತೀನಿ. ಹೌದಾ? ಎಷ್ಟು ಜನ ಅವರತ್ತೆ? ಆ ಅಮ್ಮನ ಮಕ್ಳು ಎಷ್ಟು ಜನ? ಏನೋ ಒಬ್ಬನೇ ಇರಬೇಕಮ್ಮ, ಒಬ್ಬನೇ ಮಗನಿರಬೇಕು. ಯಾವಾಗ ನೋಡು ವಿಜಯ್ ಅಂತ ಇರ್ತಾಳೆ. ಒಬ್ಬನೇ ಇರಬೇಕು ಮಗನು, ಇನ್ಯಾರೂ ಇಲ್ಲ. ಆ ಮಗನೂ ಆ ಅಮ್ಮನೂ ಇನ್ನೊಂದು ಚಿಕ್ಕ ಮಗು ಐತೆ, ಅದು ಇನ್ನೊಬ್ಬ ಸೊಸೆ. ಅವಳ ಇನ್ನೊಬ್ಬ ಸೊಸೆ ಏನು ಕವಿತಾ ಅಂತ ಇರ್ತಾಳಮ್ಮ, ಆ ಸೊಸೆ ಇವಾಗ ಬಸ್ರಿ. ಈ ಅಮ್ಮನು ಇವತ್ತು ಹೋಗ್ಬೋದೇನೋ. ಆ ವಿಜಯ್ ಅಂತಾರಲ್ಲ, ಅವ್ರ ಹೆಂಡತಿ ಇವತ್ತು ಊರಿಗೆ ಹೋಗ್ಬೋದು. ಅವ್ರು ಇರಲಿಲ್ಲ, ಎಲ್ಲೋ ಬೇರೆ ಕಡೆ ಇರೋದು ಅನಿಸ್ತೈತೆ. ವಿಜಯ್ ಸವಿತಾ ಅಖಿಲಮ್ಮನ ಜೊತೆಗಿಲ್ಲ ಅತ್ತೆ? ಅದೇನಾ ಅವ್ರ ಹೆಸರುಗಳೆಲ್ಲ ಹೇಳ್ತಾ ಇದೆಯಾ? ನಿಂಗೆ ಹೆಂಗೆ ಗೊತ್ತಾ? ನೀವೇ ಮೊನ್ನೆ ಅಂದ್ರಲ್ಲ ವಿಜಯ್ ಸವಿತಾ ಅಖಿಲಮ್ಮ ಅಂತ, ಅದಕ್ಕೆ ಹೇಳಿದ್ನತ್ತೆ. ಅವ್ರ ಜೊತೆಗಿಲ್ಲ, ಎಲ್ಲೋ ಬೆಂಗಳೂರು ಹತ್ರ ಎಲ್ಲೋ ಬೇರೆ ಕಡೆ ಅವರಂತೆ. ಅವ್ರಿಗೇನು ಬಿಡಮ್ಮ, ದಂಡಿಯಾಗಿರೋರು. ಅವ್ರಿಗೇನು ಕಮ್ಮಿ, ಕೋಟಿಗೆ ಲಕ್ಷಕ್ಕೆ ಬದುಕಿರೋರಮ್ಮ.
ಏನು ಕಮ್ಮಿ ಹಾಂ? ಅಮ್ಮ ತಾಯಿ ನಮ್ಮ ಅಮ್ಮನ ಅಮ್ಮನ ಅಖಿಲಮ್ಮನ ಎಷ್ಟು ಒಳ್ಳೆಯವಳಮ್ಮ, ಎಷ್ಟು ಒಳ್ಳೆಯವಳು. ನಂಗೆ ಅಮ್ಮನ ನೋಡ್ತಾ ಇದ್ರೆ ಖುಷಿ ಆಗ್ತೈತಮ್ಮ. ಆ ಅಮ್ಮನ ಒಟ್ಟಾಗಿಟ್ಟಿರೋ ಮಕ್ಕಳು ಇನ್ನೆಷ್ಟು ಪುಣ್ಯವಂತರು ಅವರು. ನಾನು ಹುಟ್ಟಿದ್ದೀನಲ್ಲತ್ತೆ, ನನ್ನಂಥ ಮಗಳಿಗೆ ಜನ್ಮ ಕೊಟ್ಟು ನಮ್ಮ ಅಮ್ಮನ ಪುಣ್ಯ ಎಲ್ಲ ಹೊರಟೈತೆ. ಅದಕ್ಕೆ ಒಬ್ಬಳೇ ಮಾತಾಡ್ಕೊಂಡು ಯಾಕೆ ಹಂಗಳ್ತಾ ಇದೆಯಾ? ಏನೈತೆ? ಯಾಕೋ ಹೊಟ್ಟೆ ತೊಳಸ್ತದತ್ತೆ, ವಾಂತಿಗೆ ಬಂದ ಹಿಂಗೆ ಆತೈತೆ. ಯಾಕೋ ಏನೋ ತಿಳಿದ 3-4 ದಿವಸದಿಂದ ಹಿಂಗೆ ಆತೈತೆ. ಹೇಳ್ಬೇಕು ತಾನೇ, ಹಾಸ್ಪಿಟ್ಲ್ ಕನೆ ಕರ್ಕೊಂಡು ಹೋಗ್ತಾ ಇದ್ನಿ ತಾನೇ. ಹಾಂ, ಏನು ಹೇಳ್ದಿರಾ ಸುಮ್ಮನೆ ಕೂತ್ಕೊಂಡಿರ್ತೀಯ, ಒಳ್ಳೆ ಗೂಬೆ ಕೂತ್ಕೊಂಡಂಗೆ. ಹಂಗೆ ಕೂತ್ಕೊಂಡ್ರೆ ಆತೈತಾ? ಓಡಾಡ್ಕೊಂಡಿರ್ಬೇಕು ಆರಾಮಾಗಿ. ನಡಿ ಹಾಸ್ಪಿಟ್ಲ್ ಕನೆ ಹೋಗೋಣ, ಏನೋ ತೋರಿಸ್ಕೊಂಬರೋಣ. ಏನು ಬೇಡ ಬಿಡತ್ತೆ, ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ಹೊಟ್ಟೆ ತೊಳಸೋದೆ ಅಂತೀಯ, ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬೇಡ ಅಂತೀಯ. ಒಳ್ಳೆ ವಿಚಿತ್ರ ತೆಂಗ್ಸು ನೀನು. 4 ತಿಂಗಳವರೆಗೂ ಹಿಂಗೆ ಆತೇನಂಕ. 4 ತಿಂಗಳವರೆಗೂ ಹಿಂಗೆ? ಹಾಂ ಬಸ್ರಿ ನೀನೆ 4 ತಿಂಗಳವರೆಗೂ ಹಿಂಗೆ ಅಂತಂದ್ರೆ ಇದಕ್ಕೂ ಮುಂಚೆ ನಿನಗೇನು ಮಗುವಾಗಿತ್ತಾ? ಅದೇನೋ ಸರಿಯಾಗಿ ಹೇಳೆ. 4 ತಿಂಗಳವರೆಗೂ ಹಂಗೆ ಅಂತಂದರೆ ಏನೋ ಮುಂಚೆ ಮಗುವಾಗಿದ್ರೆ ಅದಕ್ಕೂ ಹಿಂಗೆ ಆಗ್ತಾಯಿತ್ತು, 4 ತಿಂಗಳವರೆಗೂ ಆಮೇಲೆ ಸರಿ ಹೋಗಿತ್ತು ಅಂತ ಹೇಳ್ಬೋದು. ನೀನು ಇವಾಗಲ್ಲ ಫಸ್ಟ್ ಟೈಮ್ ಅಲ್ಲ ಬಸ್ರಿ ಆಗ್ತಾ ಇರೋದು, ಅದೇ ನಂಗೆ ಹೇಳ್ತಾ ಇದೆಯಾ? ಅದೇನಂತ ಹೇಳು. ಅಯ್ಯೋ ಅತ್ತೆ, ಮೊನ್ನೆ ಇಲ್ಲಿ ಆ ಗೌರ್ಮೆಂಟ್ರು ಮೇವೇನೋ ಕುಯ್ಕೊಂಡೋಗಕ್ಕೆ ಬಂದಿದ್ಲು. ನಾನು ವಾಂತಿಗೆ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ಟು ಯಾಕಮ್ಮ ಅಂದ. ನಾನು ಹಿಂಗಂತನ್ನೇ ಅಯ್ಯೋ 4 ತಿಂಗಳವರೆಗೂ ಹಂಗೆ ನೀನೇನು ತಿಳಿಬಿಡಬೇಡ, 4 ತಿಂಗಳವರೆಗೂ ಹಂಗೆ ಒಬ್ಬೊಬ್ರು ವಾಂತಿಗಳು ತಲೆ ಸುತ್ತೋದು ಆಗ್ತದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ತಾಯಿ ಕಾರ್ಡ್ ಮಾಡಿಸೋಗು, ಅಂಗನವಾಡಿನಾಗ ಅಷ್ಟೋ ಇಷ್ಟೋ ಫುಡ್ಡೆಲ್ಲ ಕೊಡ್ತಾರೆ, ಯಾಕೆ ಅದನ್ನು ಕೇಳ್ಕೊಂತೀಯ ಅಂತಂದ್ಲು. ಅದಕ್ಕೆ ನಾನು ನಿಂಗೆ ಹಂಗೆ ಅನ್ನತ್ತೆ. ಓ ಹೌದಾ, ಸರಿ ಸರಿ ಆಯಿತು. ನಡಿ ಕಾರ್ಡ್ ಮಾಡಿಸ್ಬಿಟ್ಟು ಹಾಗೆ ತೋರಿಸ್ಕೊಂಡು ಬರೋಣ. ಆ ಅಂಗನವಾಡಿನಾಗ ಅಷ್ಟೋ ಇಷ್ಟೋ ಬೇಳೆಕಾಳುಗಳು ಅವು ಇವು ಕೊಡ್ತಾರೆ, ಏನಕ್ಕೆ ನಾತೈತಿ. ನಡಿ ಹೋಗೋಣ ಹಾಸ್ಪಿಟ್ಲ್ಗೆ. ಇವತ್ತು ಬೇಡತ್ತೆ, ನಾಳೆ ಹೋಗೋಣ. ಇವತ್ತೇನಾರು ಅಷ್ಟು ಸುಸ್ತಾದಂಗೆ ಅನಿಸ್ತೈತೆ, ನಾಳೆ ಹೋಗೋಣ ಹೇಳುತ್ತೆ. ಇವತ್ತು ಅಕ್ಕಿ ಎರಡವೆ ಮಾಡ್ಕೊತೀನಿ. ಇನ್ನೇನು ಮಾಡಬೇಡ, ನಾನು ಮಾಡ್ಕೊಡ್ತೀನಿ ಸುಮ್ಮನೆ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಓದ್ತೀನಿ ನಾನು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಡುಗೆನೂ ಮಾಡಬೇಡ. ನಾನು ಅಮ್ಮನ ಹತ್ರ ಅಷ್ಟು ಊಟ ಜಾಸ್ತಿನೇ ಇಸ್ಕೊಂಬರ್ತೀನಿ, ನೀನೇನು ಅಡುಗೆ ಮಾಡೋಕ್ಕೆ ಹೋಗಬೇಡ. ಅಯ್ಯೋ ಅವ್ರೇನು ಬೇಜಾರು ಮಾಡ್ಕೊಂತಾರತ್ತೆ, ನೀನೇನು ಊಟ ಕೇಳೋದು? ಏನು ಬೇಡ ಸುಮ್ಮನೆ ಇರು. ಬೇಜಾರು ಮಾಡ್ಕೊಳೋ ಪ್ರಾಣನ ಅದು. ಒಟ್ಟಿಗೆ ಊಟ ಕೊಡಮ್ಮ ಅಂತಂದರೆ ಕೈಯೊಳಗೆ ಎತ್ತಿ ಹಾಕ್ತಾಳಮ್ಮ. ಒಂದು ಇಡಿ ಅನ್ನ ಅಮ್ಮನ ಹಾಕಿದ್ರೆ ನಮ್ಗೆ 2 ಇಡಿ ಕಾಣಿಸ್ತವೆ ಅಂತ ಅವಳು ಅಮ್ಮನು. ಆ ಅಮ್ಮನ ಬೇಜಾರು ಮಾಡ್ಕೊತಾಳ. ನೀನು ಯಾವತ್ತೂ ಆ ಅಮ್ಮನ ಮಾತನ್ನೇ ಬೇಡ. ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಆ ಅಮ್ಮನ ಎಂಥವಳು ಅಂತ. ಹಂಗೆಲ್ಲ ನೀನು ಆ ಅಮ್ಮನ ಬಗ್ಗೆ ಮಾತಾಡೇ ಬೇಡ. ಸರಿ ಅತ್ತೆ, ಆಯಿತು. ಮತ್ತು ಹುಣಸೆಕಾಯಿ ರಷ್ಟು ಬೇಕಾಗಿತ್ತತ್ತೆ, ಯಾಕೋ ಹುಣಸೆಕಾಯಿ ತಿನ್ಬೇಕು ಅನಿಸ್ತೈತೆ. ಸರಿ ಕಿತ್ಕೊಂಬಂದು ಕೊಡ್ತೀನಿ. ಏನೇನು ತಿನ್ಬೇಕು ಅನಿಸ್ತದ? ಚಕ್ಲಿನೋ ರವೆ ಉಂಡೆನೋ ಕರ್ಜೂರಕಾಯಿ ಏನೇನು ತಿನ್ಬೇಕು ಅನಿಸಿದ್ರೆ ಹೇಳು. ಏನೋ ಬಾದಾಮಿ ಬಿತ್ತು ಒಂದು ಅರ್ಧ ಕೆ ಜಿ ತಂದು ಮಾಡಿಕೊಡ್ತೀನಿ, ತಿನ್ನಿ ಅಂತೆ. ಬಸ್ರೆನ್ಸು ಹಂಗೆ ಆಸೆ ಇಟ್ಕೊಂಡು ಹಂಗೆ ಇರ್ಕೂಡ್ದು, ಹೇಳ್ಬೇಕು ಮನ್ಸಾಗೆ ಏನು ಇಟ್ಕೊಂಡು ಕೂಡ್ದು. ಏನು ತಿನ್ಬೇಕು ಅನಿಸ್ತಾ ಇಲ್ಲ ಅತ್ತೆ, ಏನು ಬೇಡ ನಂಗೆ. ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರಲ್ಲ, ನಂಗೆ ಅದೇ ಸಾಕತ್ತೆ. ನನ್ನಂಥ ಪಾಪಿಕ ನಿಮ್ಮಂಥವ್ರು ಸಿಕ್ಕಿದ್ರಲ್ಲ ಅದೇ ಪುಣ್ಯ. ಅಯ್ಯೋ ಹುಚ್ಚುಡ್ಗಿ, ಹಂಗೆಲ್ಲ ಮಾತಾಡ್ಕೂಡ್ದಮ್ಮ. ನಾನು ಒಂದು ಹೆಣ್ಣು, ನೀನು ಒಂದು ಹೆಣ್ಣು. ಹೆಣ್ಣಿನ ಎಣ್ಣೆ ದ್ವೇಷ ಮಾಡೋಕ್ಕತ್ತೈತಾ? ಬುದ್ಧಿ ಇಲ್ಲ ಅಷ್ಟೇ. ಸೊಸೆ ಆದರೆ ಏನಂತೆ, ಮಗಳಾದರೆ ಏನಂತೆ, ಎಲ್ಲ ಒಂದೇ. ನೀನು ಹಿಂಗಂತೀಯ. ಆ ಅಕ್ಕಿಲಮ್ಮನ ನೋಡೋಗು. ನಾನು ಫಸ್ಟ್ ಆ ಹೆಣ್ಮಕ್ಳು ಬಂದಾಗ ಎಲ್ಲ ಈ ಅಮ್ಮನ ಮಕ್ಳೇನೋ ಅಂತ ಅನ್ಕೊಂಡು, ಮಕ್ಕಳೆಲ್ಲಮ್ಮ ನನ್ನ ಸೊಸೆಗಳು ಅಂತಂದು. ಹಂಗಿರ್ಬೇಕಮ್ಮ, ಹಂಗಿರ್ಬೇಕು. ನಮ್ಗೆ ತಿಳಿಲ್ಲ ಅಂತಂದರೆ ಒಬ್ರನ್ನ ನೋಡಿ ಆದರೂ ನಾವು ಒಳ್ಳೆ ಬುದ್ಧಿ ಕಲ್ಕೊಬೇಕು. ಯಾಕೆ ಹಂಗೆಲ್ಲ ಮಾತಾಡ್ತೀಯ? ನೀನು ನನ್ನ ಮಗಳಿದ್ದಂಗೆ ಸುಮ್ಮನೆರು. ಏನು ಅತ್ತೆ ಸೊಸೆ ಬಿಡುವಾಗಿ ಮೀಟಿಂಗ್ ಇಕ್ಕಿದ್ದೀರಾ? ಹಾಂ ಏನಮ್ಮ ಇವತ್ತು ಬಿರಿನ್ ಬಂದುಬಿಟ್ಟಿದ್ಯಾ? ಬನ್ನಪ್ಪ ತಿರ್ಗಾ ಸಾಯಂಕಾಲಕ್ಕೆ ಹೋಗ್ಬೇಕು. ಯಾಕೆ ಸಂಗೀತ ಏನೋ ಸಪ್ಪಗಿದೆಯಾ? ವಾಂತಿಗಳಂತಪ್ಪ ಹಾಸ್ಪಿಟ್ಲ್ಗೆ ಹೋಗೋಣ ನಡಿ ಅಂತಂದರೆ ಬರಲ್ಲ, ನಾಳೆ ಹೋಗೋಣ ಅಂತವಳೆ. ವಾಂತಿಗಳು ಏನು ತಿಂದೆ ಸಂಗೀತ? ಹಾಂ ಏನು ತಿಂದರೆ ಆಗೋ ವಾಂತಿಗಳಲ್ಲಪ್ಪ? ನೀನು ಅಪ್ಪನಾತ ಇರೋ ವಾಂತಿಗಳು. ಹೌದೇನಮ್ಮ? ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂನಪ್ಪ, ಹ್ಞೂ ನಾಳೆ ಕರ್ಕೊಂಡೋಗ್ತೀನಿ ಹಾಸ್ಪಿಟ್ಲ್ಗೆ. ಇವಾಗ ಬಾ ಅಂತಂದರೆ ಬರಲ್ಲ ಅಂತವಳೆ, ನಾಳೆ ಕರ್ಕೊಂಡೋಗ್ತೀನಿ. ಸರಮ್ಮ ಆಯಿತು. ಸಂಗೀತ ಏನಂತ ತಿನ್ಬೇಕು ಅನಿಸ್ತಾಯ್ತಾ? ಹಾಂ ಏನಂತ ಅಂದ್ಕೊಡ್ಲಾ? ತಿಂತೀಯಾ? ಇಲ್ಲ, ಏನು ಬೇಡ, ಏನು ತಿನ್ಬೇಕು ಅನಿಸ್ತಾ ಇಲ್ಲ. ಏನಂತ ತಿನ್ಬೇಕು ಅನ್ಸಿದ್ರೆ ಹೇಳಿ ತಂದ್ಕೊಡ್ತೀನಿ, ಮನ್ಸಾಗೆ ಇಟ್ಕೊಂಡಿರ್ಬೇಡ. ಇಲ್ಲ ಇವಾಗ ಏನು ತಿನ್ಬೇಕು ಅನಿಸ್ತಾ ಇಲ್ಲ ನಂಗೆ.